ಪೊಲೀಸ್ ಕ್ವಾರ್ಟರ್ಸ್ ಹಿಂದೆ ಸಂಜನಾ ಹಾಸ್ಪಿಟ್ಲನ, ಅದು ಮಾಲೂರಾಗ ಪೊಲೀಸ್ ಕ್ವಾರ್ಟರ್ಸ್ ಹಿಂದ್ಗಡೆನೆ ಸಂಜನಾ ಹಾಸ್ಪಿಟ್ಲನ. ನಮ್ಗೆ ಏನಂತನೂ ಗೊತ್ತಿಲ್ಲಣ್ಣ. ದುಡ್ಡು ತೊಗೊಂಡ್ರು, ನನ್ನ ಮಗುನೂ ಸತ್ತೋಯ್ತು, ನಮ್ಮ ಹೆಂಡತಿ ಸಾಯೋ ಸಿಚುವೇಶನಲ್ಲಿ ಅವಳೆ. ನಾನು ಬಂದು ನ್ಯಾಯ ಕೇಳಿದ್ರೆ ನಿಮ್ಗೆ ಯಾರು ಗೊತ್ತೋ ಅವ್ರನ್ನ ಕರ್ಕೊಬಾ, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡೋ ಅಂತ. ನೆನ್ನೆ ಸ್ಕ್ಯಾನಿಂಗ್ ಮಾಡಿಸ್ದ ನರ್ಸೋ ಗೊತ್ತಿಲ್ಲ, ಡಾಕ್ಟರ್ ಗೊತ್ತಿಲ್ಲ, ಅವ್ರ ಪರ್ಕೆಯಲ್ಲಿ ಹೊಡಿತೀನಿ, ಚಪ್ಪಲೆಯಲ್ಲಿ ಹೊಡಿತೀನಿ, ನನ್ನ ಮಗನೇ ಮುಟ್ಟೋ ಅಂತ ನಮ್ಮ ಮೇಲೆ ಬರ್ತಾರಣ್ಣ ನ್ಯಾಯ ಕೇಳಕ್ಕೆ ಬಂದರೆ. ಅಣ್ಣ ನಮ್ಗೆ ನ್ಯಾಯ ಕರ್ನಾಟಕದ ಜನತೆ ಇದ್ರೆ ನಮ್ಗೆ ನ್ಯಾಯ ಕೊಡಿಸ್ಬೇಕಣ್ಣ. ಪೊಲೀಸ್ ಅವರು ಗೌರ್ಮೆಂಟ್ ಅನ್ನೋರು ಇದ್ರೆ ನಮ್ಗೆ ನ್ಯಾಯ ಕೊಡ್ಬೇಕಣ್ಣ. ಈ ತರ ನಮ್ಮ ತರನ ನಮ್ಮ ಮಗು ಸತ್ತೋಯ್ತನ, ನಮ್ಮ ರಿಲೇಟಿವ್ಗೆ ಇಬ್ಬರಿಗೆ ಅಬೋಷನ್ ಮಾಡಿ ಸಾಯಿಸವ್ರೆ, ಅದು ಬಿಡಿ ಅಣ್ಣ. ಮುಂದಕ್ಕೆ ಎಷ್ಟು ಜನ ಸಾಯಿಸ್ತಾರಣ್ಣ ಆಸ್ಪತ್ರೆ ಸೇರಿಸಿದ್ರೆ ಏನು ಡಾಕ್ಯುಮೆಂಟ್ ಇದೆ ನಿಮ್ಮ ಹತ್ರ? ಅಣ್ಣ ನಮ್ಮ ಹತ್ರ ಅದೇ ಫುಟೇಜ್ ಇದೆಯಣ್ಣ. ನಿನ್ನೆ ನಮ್ಗೆ ವಿಡಿಯೋ ತೆಗಿಸ್ಬೇಕಣ್ಣ. ಸೋಮವಾರ ದಿನ 11, 12 1 ಗಂಟೆ ಒಳಗಡೆ ಬಂದಿರೋ ನಾವು ವಿಡಿಯೋ ನಮ್ಗೆ ತೆಗಿಸಿದ್ರೆ CC ಕ್ಯಾಮ್ರಾದಲ್ಲಿ ರಿಕಾರ್ಡಿಂಗ್ ಇರುತ್ತಣ್ಣ. ದುಡ್ಡು ಫೋನ್ ಪೇ ಮಾಡ್ತೀವಿ ಅಂದ್ವಲ್ಲಣ್ಣ, ಫೋನ್ ಪೇ ನಮ್ಗೆ ಮಾಡಬಾರ್ದು. ರಿಪೋರ್ಟ್ ಕೊಡಲ್ಲ, ನಾವು ರಿಪೋರ್ಟ್ ಕೊಡಲ್ಲ, ಕ್ಯಾಶ್ ಕೊಡಿ. ಅಣ್ಣ 2 ನಿಮಿಷ ನಾ ಸ್ಕ್ಯಾನಿಂಗ್ 25,000 ತಗೊಂಡ್ರು, ಅಷ್ಟೇ ಅಣ್ಣ. ಸ್ಪಂದನ ಹಾಸ್ಪಿಟಲ್ ಅಲ್ಲೇ ಸಪ್ರೇಟ್ ಆಗಿ ರೂಮ್ ಇದೆ, ಕೌಂಟರ್ ಪಕ್ಕದಲ್ಲಿ ಒಂದು ರೂಮ್ ಇದೆ. ನಾವ್ ಎಂಟ್ರಿ ಆಗ್ತಿದ್ದಂಗೆ ಬಂದು ಮಾತಾಡಿದ್ರು, ಒಳಗಡೆ ಕರ್ಕೊಂಡು ಹೋಗ್ಬಿಟ್ರಣ್ಣ. ಮೇಲೆ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬಂದು ಒಳಗಡೆ ಕರ್ಕೊಂಡು ಹೋಗಿ ಗೊತ್ತಿಲ್ಲ ಅಣ್ಣ, ಅದು ಅವ್ರಿಗೆ ಗೊತ್ತಾಗ್ಬೇಕು. ನಮ್ಗೆ ನಾವ್ ಕೇಳಕ್ಕೆ ಬಂದಿಲ್ಲ ಅಣ್ಣ, ಬಂದ್ವಿ, ಅವ್ರು ಕರ್ಕೊಂಡು ಹೋದ್ರು ಸ್ಕ್ಯಾನಿಂಗ್ ಮಾಡಕ್. ನಾವು ರಿಪೋರ್ಟ್ ಬಂದಿದ್ದು ಬೆಂಗಳೂರಲ್ಲಿ, ನಮ್ಗೆ ಯಾರು ಗೊತ್ತಿಲ್ಲ. ಇಲ್ಲಿ ನಮ್ ರಿಲೇಟಿವ್ ಮಾಡಿದಾರಲ್ಲ, ನಾವ್ ಇಲ್ಲಿ ಮಾಡಿಸ್ಕೊಂಡು ಹೋಗೋಣ, ತಾಯಿ ಕಾರ್ಡ್ ಈ ಕಡೆ ಎಲ್ಲ ಮಾಡಿಸ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದು ಅವ್ರು ಕರ್ಕೊಂಡೋಗಿ ಮೇಲೆ ಒಂದ್ಸತಿ ಚೆಕಪ್ ಮಾಡ್ಕೊಬಂದು, ಅವ್ರು ಗೊತ್ತಿದೆ ನಾನು ಗಂಡು ಮಗು ಅಂತ ಬಂದು ಕರ್ಕೊಬಂದು ಕೆಳಗಡೆ ನಮ್ಮ ಹೆಂಗಸರನ್ನ. ನಮ್ಮ ಜೊತೆಲಿ ಇನ್ನೊಬ್ರು ಇದ್ರು, ನಮ್ಮ ಮಾವನ ಹೆಂಡತಿ ಅವರು, ಅವ್ರಿಗೆ ಇವ್ರಿಗೆ ಪರಿಚಯ, ಅವರು ಬರ್ತಾರಣ್ಣ. ಅವರೇ ಎಲ್ಲ ಕರ್ಕೊಂಡ್ಬಂದಿದ್ದು. 2 ಅಬೋಷನ್ ಅವ್ರಿಗೂ ಇಲ್ಲೇ ಮೋಸ ಮಾಡಿದಾನ. 2 ಅಬೋಷನ್ ಮಾಡಿಸಿ ಮೋಸ ಮಾಡ್ಸೋರು ಅವ್ರು. 2 ಅಬೋಷನ್ 1,70,000 ದುಡ್ಡು ತಗೊಂಡವ್ರ ಹತ್ರ. 2 ಅಬೋಷನ್, ಅದರಲ್ಲಿ ಒಂದು ಹೆಣ್ಮಗು ಇತ್ತು, ಒಂದು ಗಂಡು ಮಗು ಇತ್ತು. ಇಬ್ಬರು ಸಾಯಿಸಾಕ್ಬಿಟ್ಟವ್ರಣ್ಣ. ಇಲ್ಲಿ ನನ್ನ ಮಗು ಐತು. ನಮ್ಗೆ ಇದೆಲ್ಲ ಬೇಡಣ್ಣ. ಈ ತರ ನಮ್ಮ ಕರ್ನಾಟಕದಲ್ಲಿ ಇನ್ನೆಷ್ಟು ನಡೀತಾ ಇರ್ಬೋದು, ಇನ್ನೆಷ್ಟು ಮಕ್ಕಳ ಜೀವ ಹೋಗತ್ತೆ, ಇನ್ನೆಷ್ಟು ಜನ ಸಾಯ್ತಾರೆ. ಅದನ್ನ ನಾವು ನ್ಯಾಯ ಕೇಳಕ್ ಬಂದ್ರೆ ನಮ್ಮ ಮೇಲೆ ಪರ್ಕೆ ತಗೊಂಡೋಡಿ, ಚಪ್ಪಲಿ ತಗೊಂಡೋಗಿ, ಬಟ್ಟೆ ಹಾರ್ಕೋ, ಇವ್ರ ಕೈಯಲ್ಲಿ ಏನಾಗತ್ತೋ ಅದ್ ಮಾಡ್ಲಿ, ಇವ್ರ ಕೈಯಲ್ಲಿ ಏನಾಗತ್ತೋ ಅದ್ ಮಾಡ್ಲಿ, ನಾವ್ ನೋಡ್ಕೊಂತೀನಿ ಅಂತ ಡಾಕ್ಟರ್ ಓನರ್ ಏನೋ ಗೊತ್ತಿಲ್ಲ, ಹಾಸ್ಪಿಟಲ್ ಓನರ್ ಬೇಕಂತಾನೆ ನಮ್ಮನ್ನ ರೇಗ್ಸೋದು. ನಾವೇನಾದ್ರೂ ಮಾತಾಡ್ತೀವಿ, ಇದು ಕೇಸ್ಗೆ ಹಾಕ್ಬೋದು. ಅವಮ್ಮ ಚಪ್ಪಲಿ ತಗೊಂಡು ಹೊಡಿತೀವಿ ಅಂದಿರೋ ರಿಕಾರ್ಡಿಂಗು ನಮ್ಮ ಹತ್ರ ಐತನ, ಅದೊಂದು ಮಾತ್ರ ಮಾಡ್ಕೊಂಡಿದೀವಿ. ನಿಮ್ಮನ್ನ ಚಪ್ಪಲಿ ತಗೊಂಡು ಹೊಡಿತೀವಿ ಅಂತ ರಿಕಾರ್ಡಿಂಗ್ ಐತೆ ನಮ್ಮ ಹತ್ರ. ಅವ್ರು ನಾವ್ ಈ ಹಾಸ್ಪಿಟ್ಲ್ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಸೋಮವಾರ ದಿನ CC ಕ್ಯಾಮೆರಾ ಚೆಕ್ ಮಾಡಿದ್ರೆ ಜನತೆ ಇದ್ರೆ, ನಮ್ಗೆ ಕರ್ನಾಟಕ ಜನ ಇದ್ರೆ ನಮ್ಗೆ ಬಂದು ಸಪೋರ್ಟ್ ಮಾಡಿ ಅಣ್ಣ, ಅದನ್ನ ತಿಳ್ಸ್ಕೊಡಿ. ಈ ತರ ಜನ ಎಷ್ಟು ಜನ ಸಾಯ್ತಾರಣ್ಣ ಭೂಮಿ ಮೇಲೆ, ಮಕ್ಕಳು ಗಂಡು ಮಗುನ ಹೆಣ್ಣು ಮಗು ಅಂತ ತಿಳ್ಕೊಂಡು ದುಡ್ಡು ತಗೊಂಡು ಎಷ್ಟು ಜನ ಮಕ್ಕಳನ್ನ ಸಾಯಿಸ್ತಾರಣ್ಣ. ಒಂಚೂರು ಹೆಲ್ಪ್ ಮಾಡಿ ಅಣ್ಣ ನೋಡೋರೆಲ್ಲ.